back to my YouTube channel. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿರೋ ಆರತಿ ಉಕ್ಕಡಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯಿತು ಯಾವ ವ್ಲಾಗ್ ಸಹ ಮಾಡಿಲ್ಲ. ಕಮೆಂಟೆಲ್ಲ ಹಾಕ್ತಾಯಿದ್ರಿ ವ್ಲಾಗ್ ಪೋಸ್ಟ್ ಮಾಡಿ ಅಂತ. ನಂಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಯಾವ ವ್ಲಾಗು ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಮೇಯ್ನಾಗಿ ಏನಂತಂದರೆ ಕಂಟೆಂಟ್ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡೋದೇನೋ ಮಾಡಿಬಿಟ್ಟೆ, ಬಟ್ ಏನು ಕಂಟೆಂಟೇ ಸಿಗ್ತಾಯಿಲ್ಲ ವ್ಲಾಗ್ ಏನು ಅಪ್ಲೋಡ್ ಮಾಡೋದು ಅಂತ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋ ಕಾರಣ ಇವತ್ತು ಇದೇ ವ್ಲಾಗ್ ಮಾಡ್ತಾಯಿದ್ದೀವಿ. ನಾವಿನ್ನು ದೇವಸ್ಥಾನ ರೀಚ್ ಆಗೋಕ್ಕೆ 2 hours ಬೇಕಾಗುತ್ತೆ. ನನ್ನ ಯೂಟ್ಯೂಬ್ ವ್ಲಾಗ್ ಎಲ್ಲ ನೋಡ್ತೀಯಲ್ಲ, ಹೆಂಗ ಅನ್ನಿಸ್ತದೆ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಮಾತಾಡ್ಬೇಕಾದ್ರೆ ಹಾಕ್ತೀನಿ ಎಲ್ಲ. ಹೆಂಗ ಅನ್ನಿಸ್ತದೆ ನನ್ನ ವ್ಲಾಗ್? ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ನಿಂಗೆ ಯಾವ್ದು ಇಷ್ಟ ಆಯಿತು? ನಿಂಗೆ ಯಾವ್ದು ಇಷ್ಟ ಆಯಿತು ವ್ಲಾಗ್ಗಳಲ್ಲಿ? ಯಾವ್ದು ಇಷ್ಟ ಆಗಿಲ್ವಾ? ನಮ್ಮ ಅಣ್ಣ ಹಿಂಗೆ ಮನೇಲಿ ಮಾತ್ರ ಏನೋ ಜಾಸ್ತಿ ಮಾತಾಡ್ತಾರೆ, ಈಗ ಏನು ಮಾತಾಡ್ತಾನೆ ಇಲ್ಲ. ಫೈನಲ್ ಆಗಿ ರೀಚ್ ಆದ್ವಿ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕಿಂಗಿಗೆ 30 ರೂಪೀಸ್ ಇಸ್ಕೊಂಡ್ರು. ಬೇರೆ ಕಡೆ 50 ರೂಪೀಸ್ ಆ ಥರ ಎಲ್ಲ ಇರುತ್ತೆ. ಸೊ ನಾವು ಇಲ್ಲಿ ಪಾರ್ಕ್ ಮಾಡುವಾಗ 30 ರೂಪೀಸ್ ಆಯಿತು. ಇದೇ ದೇವಸ್ಥಾನದ ಎಂಟ್ರೆನ್ಸ್. ಸೊ ನಾವು ಹಂಗೆ ಒಳಗಡೆ ಹೋದರೆ ತಡೆ ಸಾಮಾನು ಮತ್ತು ಪೂಜೆ ಸಾಮಾನೆಲ್ಲ ಅಲ್ಲಲ್ಲೇ ಮಾರ್ತಾ ಇರ್ತಾರೆ. ಅವೆರಡರಿಂದ 80 ರೂಪಾಯಿ ಆಗುತ್ತೆ. ಆರತಿ ಉಕ್ಕಡ ಅಹಲ್ಯ ದೇವಿಯ ದೇವಸ್ಥಾನ ಇದು. ದರ್ಶನ ಪಡೆಯೋಕ್ಕೆ ಸ್ವಲ್ಪ ಕ್ಯೂ ಜಾಸ್ತಿನೇ ಇತ್ತು. ಭಾನುವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ರಶ್ ಇತ್ತು ದೇವ್ರ ದರ್ಶನ ಮಾಡೋಕ್ಕೆ. ಮೊದಲಿಗೆ ನಾವು ಅಹಲ್ಯ ದೇವಿಯ ದರ್ಶನ ಮಾಡಬೇಕು, ಆಮೇಲೆ ತಡೆ ಓಡಿಸ್ಬೇಕು. ಈ ದೇವಸ್ಥಾನದ ವೈಶಿಷ್ಟ್ಯ ಏನಪ್ಪ ಅಂತ ಅಂದರೆ, ಏನಾದರೂ ನೆಗೆಟಿವಿಟಿ, ದೃಷ್ಟಿ ಅಥವಾ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಇಲ್ಲಿ ಬಂದು ಒಂದು ತಡೆ ಓಡಿಸಿ ಪೂಜೆ ಮಾಡಿಸಿದ್ರೆ ಎಲ್ಲ ನಿವಾರಣೆ ಆಗುತ್ತೆ ಮತ್ತು ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಜನಗಳ ನಂಬಿಕೆ. ಹಾಗೆ ನಾವು ಕೂಡ ತಡೆ ಎಲ್ಲ ಓಡಿಸಿದ್ವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದರ್ಶನ ಎಲ್ಲ ಮುಗೀತು. ಈಗ ನಮ್ಮಪ್ಪಂಗೆ ಹುಡುಕ್ತಾ ಇದೀವಿ ನಾವು. ನಮ್ಮ ಅಪ್ಪ ಅಮ್ಮ ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ, ಹುಡುಕ್ತಾ ಇದೀವಿ. ಇಲ್ಲಿ ಬರ್ತಾವ್ರೆ ಏನೋ ತಗೊಂಡು. ಜಿಲೇಬಿ ಮತ್ತೆ ಪುರಿ. ಆಮೇಲೆ ಕಬ್ಬಿನ ಜ್ಯೂಸ್ ಕುಡಿದ್ವಿ ಎಲ್ಲರೂ. ಆಮೇಲೆ ಅಲ್ಲಿಂದ ಹೊರಟ್ವಿ ನಾವು. ಸೊ ಈಗ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಈಗ KRSಗೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ನಾವು ಹೊರಡ್ತಾ ಇದ್ದೀವಿ. ತುಂಬ ದಿವಸದಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಬರೋಕ್ಕಾಗಿರಲಿಲ್ಲ. ಈಗ ಬಂದ್ವಿ, ಪೂಜೆ ಎಲ್ಲ ಮಾಡಿಸಿದ್ವಿ, ತಡೆ ಎಲ್ಲ ಓಡಿಸಿದ್ವಿ. ಈಗ KRSಗೆ ಹೋಗ್ಬೇಕು ಅಂತಿದ್ದೀವಿ, ಯಾಕಂದರೆ ಅದೇ ರೋಡಲ್ಲಿ ಹೆಂಗಿದ್ರು ಹೋಗಬೇಕು. ಅದಕ್ಕೆ ಹಂಗೆ KRS ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಈಗ ನೆಕ್ಸ್ಟ್ ನಾವು KRSಗೆ ಹೋಗ್ತಾ ಇದ್ದೀವಿ. ಚಿಕ್ಕದ್ರಲ್ಲಿ ಒಂದು ಫೋಟೋ ತೆಗ್ಸಿದ್ವಿ, ಅದನ್ನ ಆದರೆ ರೀಕ್ರಿಯೇಟ್ ಮಾಡಬೇಕಷ್ಟೇ. ಈಗ ಹೋಗ್ಬಿಟ್ಟು ಒಂದು ಫೋಟೋ ತೆಗಿಬೇಕು. ಒಂದು ಕಾಯಿನ ಸೈಜ್ ಇಟ್ಟಿದ್ದಾರೆ. ಮಾತಾಡೋಣ, ನೀನು ಏನಾದರೂ ನನ್ನ ಬ್ಲಾಗ್ಗೆ ಹೇಳು, ಹಾಯ್ ಅಂತನಾದರೂ ಹೇಳು ಪಾಪ. ನನ್ನ ಸಬ್ಸ್ಕ್ರೈಬರ್ಸು ಇಷ್ಟೊಂದು, ನಾನು ನಿಜ ಹೇಳ್ತೀನಿ, ನಮ್ಮ ಅಣ್ಣ ಇಷ್ಟೊಂದು ಸೈಲೆಂಟ್ ಅಲ್ಲ, ತುಂಬ ಮಾತಾಡ್ತಾರೆ. ಇವತ್ತೇನೋ ಸೈಲೆಂಟಾಗಿ ಕೂತೈತೆ ಅಷ್ಟೇ. ವಿಡಿಯೋ ಮಾಡೋಗೆಲ್ಲ ಸೈಲೆಂಟು, ಮನೇಲಿ ಫುಲ್ ಜೋರು ಮಾತಾಡೋದು. ಇದು KRS ರೋಡ್ನ ಎಂಟ್ರೆನ್ಸ್. ವೆಲ್ಕಮ್ ಟು ಬೃಂದಾವನ ಗಾರ್ಡನ್ ಅಂತ ಇದೆ.
ಸೊ 50 ರುಪೀಸ್ ಟೋಲ್ ಫ್ರೀ ಅಂತ ಇಸ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ. ಇದೇ KRSನ ಎಂಟ್ರೆನ್ಸ್. ಸೊ ಪರ್ ಪರ್ಸನ್ಗೆ 50 ರುಪೀಸ್ ಟಿಕೆಟ್. ಸೊ ನಾವು 4 ಮೆಂಬರ್ಸ್ ಇದ್ದಿದ್ದರಿಂದ 200 ರುಪೀಸ್ ಆಯಿತು. ನಮ್ಮಮ್ಮ ಆಗೆಲ್ಲ ಫ್ರೀ ಇರ್ತಿತ್ತು, ಈಗೇನು ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಒಳಗೆ ಎಂಟ್ರ್ ಆದಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಶಾಪ್ಸ್ಗಳಿದೆ. ಹಾಗೆ ಸ್ವಲ್ಪ ಒಳಗೋದ್ರೆ ಅಲ್ಲಿ ಪಾರ್ಕ್ ಇದೆ. ನಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ಬರೇ ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದ್ರು. ಯಾಕೆ ಹಿಂಗೆ ಎಲ್ಲ ಕಡೆ ಹಿಂಗೆ ಮಾಡ್ತಾರೆ? ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಬಿಸಿಲಿತ್ತು ಸ್ವಲ್ಪ. ಅಂದರೂ ಚೆನ್ನಾಗಿತ್ತು, ಏನು ಬೇಜಾರೇನು ಅನ್ನಿಸ್ಲಿಲ್ಲ. ಹೋಗಿ ಫ್ಯಾಮಿಲಿ ಎಲ್ಲ ಹೋಗಿ ಟೈಮ್ ಪಾಸ್ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು. ಆದರೆ ಎಂಟ್ರಿ ಟಿಕೆಟ್ ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ. ಒಳಗಡೆ ಎಲ್ಲ ನೀರೆಲ್ಲ ನೋಡಿದ್ರೆ ಸ್ವಲ್ಪ ಖುಷಿಯಾಗುತ್ತೆ, ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ಹಂಗೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನಾನು ಹೇಳ್ತಿದ್ದೆ ಅಲ್ವಾ ರೀಕ್ರಿಯೇಟ್ ಮಾಡಬೇಕು ಒಂದು ಫೋಟೋನ ಅಂತ, ಅದನ್ನೂ ರೀಕ್ರಿಯೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ನೀವು ಏನಾದರೂ ವಿಸಿಟ್ ಮಾಡಿದರೆ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿತ್ತು, ಏನು ಬೇಜಾರು ಅನ್ನಿಸ್ಲಿಲ್ಲ. ಸೊ ನಾನು ನಮ್ಮ ಅಣ್ಣ ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ರೈನ್ಬೋನೂ ಕಾಣಿಸ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೈನ್ಬೋ. ನಾನು ಒಂದು ವಿಡಿಯೋ ಮಾಡುವಾಗ ಅಲ್ಲಿತ್ತು, ಅದು ತುಂಬ ಇಷ್ಟ ಆಯಿತು ಈ ವಿಡಿಯೋ ನನಗೆ. ನೋಡಿ, ನಮ್ಮ ಅಪ್ಪ ಅಮ್ಮ ಅಲ್ಲಿ ಸೆಲ್ಫಿ ತಗೊತಾ ಇದ್ದಾರೆ. ಯಾವಾಗಲೂ ನೆಲ್ಲಿಕಾಯಿ ತಿಂದಿದ್ದು ಅಪರೂಪಕ್ಕೆ ಸಿಕ್ತು ಅಂತ ನೆಲ್ಲಿಕಾಯಿ ತಗೊಂಡಿದ್ದೆ. KRS KRS ನೋಡಾಯ್ತು, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಗ್ರೀನ್ ಗೋಬಿ ನಮ್ಮ ಅಣ್ಣ ಏನೇನು ಇದು ಚೆನ್ನಾಗಿರ್ತದೆ ಅಂತ ಹೇಳ್ತೈತೆ, ನೋಡಿ ಟೇಸ್ಟ್ ಮಾಡಬೇಕು. ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಖಾರ ಕರೆಕ್ಟೇ ನಮ್ಮ ಅಣ್ಣ ಹೇಳಿದ್ದು. ಓಕೆ ಓಕೆ, ಅಷ್ಟು ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿಲ್ಲ ಅನ್ನೋಂಗೂ ಇಲ್ಲ. ಓಕೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಬಾಯ್.